ವಿಚಾರವಾಗಿ ಮಾತನಾಡೋದಕ್ಕೆ ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅತ್ಯಂತ ಬೇಸರದ ಸಂಗತಿ ಸರ್, ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಆಗಲಿರೋದು. ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಯಾವ ರೀತಿ ಅವರನ್ನು ನೆನೆಸ್ಕೊಳ್ತೀರಾ? ನಿಮ್ಮ ಅವರ ಒಡನಾಟದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ. ಹೌದಾ, ನನಗೆ ಬೆಳಗ್ಗೆನೆ ಗೊತ್ತಾಯ್ತು ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿ. ನಾನು ಅವರ ಮಂತ್ರಿ ಮಂಡಲದಲ್ಲಿ ಶಾಲಾ ಶಿಕ್ಷಣ ಮಂತ್ರಿಯಾಗಿ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದವರು. ನಾನು ಯಾವುದೇ ಸ್ಕೀಮ್ಸ್ಗಳು ತಗೊಂಡೋದ್ರು ಕೂಡ ಅದಕ್ಕೆ ಅಪ್ರೂವಲ್ ಮಾಡಿ ಕೊಡ್ತಾರೆ. ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ. ಅದಕ್ಕೆ ಅವರು ಕಾರಣೀಭೂತರಾದಂತವ್ರು. ಏಕದಮ್ 36,000 ಶಾಲೆಗಳಿಗೆ ಕಾಂಪೌಂಡ್ ಹಾಕಿ ಕುಡಿಯೋ ನೀರು ಕೊಟ್ಟು ಶೌಚಾಲಯ ಕೊಟ್ಟಂತವ್ರು. ಬಹಳ ಡಿಸಿಪ್ಲಿನ್ ಮನುಷ್ಯರು. ಮತ್ತು ಅದ್ರ ಜೊತೆಗೆ ವುಮನ್ ಎಂಪವರ್ಮೆಂಟ್, ಸ್ತ್ರೀ ಶಕ್ತಿ ಅಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ತಂದಂತವ್ರು ಅವರು. ಅದ್ರ ಜೊತೆಗೆ ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ, ₹5 ಮೆಂಬರ್ಶಿಪ್ ತಗೊಂಡ್ರೆ 3 ಲಕ್ಷ ರೂಪಾಯಿ ತನಕ ಕೂಡ ನಮ್ಮ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಅವ್ರಿಗೆ ಫ್ರೀ ಆಪರೇಷನ್ಸ್ ಮಾಡುವಂತ ಬಹಳ ದೊಡ್ಡ ಸ್ಕೀಮ್ಗಳನ್ನು ತಂದುಕೊಟ್ಟದ್ದು. ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಹಲವು ರೀತಿಯಲ್ಲಿ, ಏಕೆಂದ್ರೆ ಅವರು ಡಿ ದೇವರಾಜ್ ಅರಸರವರ ಸರ್ಕಾರದಲ್ಲಿ ಅವರು ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಮಿನಿಸ್ಟರ್ ಆಗಿದ್ದಂತವರು. ಇಂದಿರಾ ಗಾಂಧಿಯವರ ಸರ್ಕಾರದಲ್ಲಿ, ರಾಜೀವ್ ಗಾಂಧಿಯವರ ಸರ್ಕಾರದಲ್ಲೆಲ್ಲ ಕೆಲಸ ಮಾಡಿದಂತವ್ರು. ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸಿದಂತವ್ರು. ಎಕ್ಸೆಪ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರಧಾನಮಂತ್ರಿ ಬಿಟ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಹಲವು ರೀತಿಯ ಜವಾಬ್ದಾರಿಗಳನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂತ ಮಂಡ್ಯದ ಅಕ್ಕರೆಯ ಸಕ್ಕರೆಯ ನಾಡಿನ ಒಬ್ಬ ಧೀಮಂತ ನಾಯಕ. ಅವರು ಇಲ್ಲ ನಮ್ಮ ಜೊತೆಗೆ ಇದ್ದದೇ ಒಂದು ದೊಡ್ಡ ಕೊರಗು. ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಒಡನಾಟ ಬಹುಶಃ ಇವತ್ತೇನಾದ್ರೂ ಬೆಂಗಳೂರು ರಾಜಧಾನಿ ಇಷ್ಟು ದೊಡ್ಡದಾಗಿ, ಅಯ್ಯೋ ಒಂದೊಂದ್ ಕಡೆ ಹೋಗ್ಬಿಟ್ರೆ ನೀವು ಯಾವ್ದೋ ವಿದೇಶದಲ್ಲಿ ಇದ್ದೀವಿರೋ ನಾವು ಅಂತ ಅನ್ಸುತ್ತೆ. ಬಿಕಾಸ್ IT BTನ ಅವರು ತಂದಂತವ್ರು. ಇವತ್ತು ನಮ್ಮ ಮಕ್ಕಳು 2 ಲಕ್ಷ 3 ಲಕ್ಷ ಸಂಬಳ ತಗೊಂಡಿರೋದಕ್ಕೆ ಕಾರಣರು. ಮತ್ತು ಈ ಪ್ರಾಪರ್ಟಿ ರೇಟ್ಸ್ ಎಲ್ಲ ಜಾಸ್ತಿ ಆಯ್ತು ಅವ್ರ ಕಾಲದಲ್ಲಿ. ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಜನಕ್ಕೆ ಒಂದು ರೀತಿ ಆರ್ಥಿಕ ಬಲ, ಆರ್ಥಿಕ ಶಿಸ್ತು ಮತ್ತು ಎಜುಕೇಶನ್, ಹೆಲ್ತ್ ಇದರೆಲ್ಲ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಂತವರು ಎಸ್ ಎಂ ಕೃಷ್ಣ ಅವರು. ಸರ್, ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಬಹಳ ಮಹತ್ವಾಕಾಂಕ್ಷೆಗಳಿರುತ್ತೆ. ಅವರು ಎಲ್ಲಾ ರೀತಿಯಾದಂತಹ ಪದವಿಗಳನ್ನ ಅನುಭವಿಸಿದ್ರು. ಇನ್ಯಾವುದಾದ್ರೂ ಒಂದು ಈಡೇರದ ಕನಸು ಅಂತಿತ್ತ? ನಿಮ್ ಜೊತೆಗೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ಆಗ್ಬೇಕು ಕರ್ನಾಟಕದ ವಿಚಾರವಾಗಿ ಅಂತ ಚರ್ಚೆ ಮಾಡಿದಿತ್ತ? ಅಲ್ಲ, ಈಗ ಬಿಕಾಸ್ ಕೆಲಸಗಳು ಮಾಡಿರ್ತಾರೆ, ಆದ್ರೂ ಕೂಡ ಮನುಷ್ಯನಿಗೆ ತುಡಿತ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಅಯ್ಯೋ ಇಷ್ಟೆಲ್ಲ ಅದು ಮಾಡ್ಲಿಲ್ವಲ್ಲ, ಇದು ಮಾಡ್ಲಿಲ್ವಲ್ಲ ಅಂತ ಹೇಳಿ. ಹಾಗಾಗಿ ನನ್ನ ಜೊತೆ ಬಹಳ ರೀತಿಯಲ್ಲಿ ಹಂಚ್ಕೊತಾ ಇದ್ರು. ಒಬ್ಬೊಬ್ಬರನ್ನೇ ನಾವಿಬ್ಬರೇ ಕೂತ್ಕೊಂಡ್ಬಿಟ್ರೆ ಬೇಕಾದಷ್ಟು ವಿಚಾರಗಳು ಮಾತಾಡ್ತಾ ಅವ್ರಿಗೆ ಬಹಳ ಖುಷಿ, ತಮಾಷೆ ಅಂದ್ರೆ ಅಯ್ಯೋ ನಗೋರು ಅವರು ನೋಡಿ. ಅದೆಲ್ಲ ಕೆಲವೆಲ್ಲ ಈ ನಗೆ ಹಬ್ಬಕ್ಕೆ ಹೋಗ್ಬಿಟ್ರೆ ಅವರು ಸಿಕ್ಕಾಬಿಟ್ಟೆ ನಗೋರು ಅವರು. ಹಾಗಾಗಿ ಒಂಥರ ಹ್ಯುಮ್ಯಾನಿಟಿಯನ್ ಕನ್ಸಿಡರೇಷನ್ಸ್ ನಲ್ಲಿ ಎಸ್ ಎಂ ಕೃಷ್ಣ ನಂಬರ್ 1 ಆಗ್ತಾರೆ. ಅವರು ವಾಗ್ದಾಳಿ ನಡೆಸ್ತಾ ಇದ್ದಂತಹ ರೀತಿ ಕೂಡ ಹಲವರಿಗೆ ಮಾದರಿ ಸರ್. ಇವತ್ತಿನ ರಾಜಕಾರಣಿಗಳಿಗೆ ಅಂದ್ರೆ ತೀರಾ ಡಿಸಿಪ್ಲೈನ್ಡ್ ಆಗಿ ಆ ವಾಗ್ದಾಳಿಗಳು ಕೂಡ ಇರ್ತಾ ಇತ್ತು. ಎಲ್ಲೂ ಕೂಡ ಎಲ್ಲೇ ಮೀರ್ತಾ ಇರಲಿಲ್ಲ, ಎಲ್ಲೂ ಕೂಡ ಎಡವಟ್ಟು ಮಾಡ್ಕೊಳ್ತಾ ಇರಲಿಲ್ಲ. ಅದ್ರ ಬಗ್ಗೆ ಇವತ್ತಿನ ರಾಜಕಾರಣಿಗಳು ಕಲಿಯೋದು ಹೇಗೆ? ಇವತ್ತಿನ ರಾಜಕಾರಣಿಗಳು ಯಾವ ವಿಚಾರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅವ್ರ ವಿಚಾರದಲ್ಲಿ ಅಂತ? ಬೇಕಾದಷ್ಟು ಅಯ್ಯೋ ಅವ್ರು ಎಂದೂ ಕೂಡ ಬಾಯಿ ತಪ್ಪಿ ಏನೋ ಮಾತಾಡ್ತಿದ್ದವ್ರಲ್ಲ. ಅವರ ಪದಪ್ರಯೋಗಗಳು, ಅವ್ರ ಶಿಸ್ತು, ಒಬ್ಬರನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ಯಾವ ತರ ಅಡ್ರೆಸ್ ಮಾಡ್ಬೇಕು, ಯಾವ ಭಾಷೆಯನ್ನು ಬಳಸ್ಬೇಕು ನಾವು, ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತಿದ್ದಂತ, ಅದಕ್ಕೆಲ್ಲ ರೂಢಿಯಾಗಿದ್ದಂತ ಎಸ್ ಎಂ ಕೃಷ್ಣ. ಇವತ್ತಿಗೂ ಕೂಡ ಬಹಳ ಜನ ಇವತ್ತು ನೋಡ್ತಾ ಇದ್ದೀವಿ, ಅಯ್ಯೋ ಈ ಕಡೆ ನಿಮ್ಮಪ್ಪ ಕಳ್ಳ ಅಂತಾರೆ, ಇನ್ನೊಬ್ಬ ನಿಮ್ಮಪ್ಪ ಕಳ್ಳ ಅಂತಾರೆ. ಇವತ್ತಿನ ರಾಜಕಾರಣಿಗಳಿಗೆ ನಿಜಕ್ಕೂ ಕೂಡ ಎಸ್ ಎಂ ಕೃಷ್ಣ ಅವರ ಸಂಸ್ಕೃತಿ, ಸಂಸ್ಕಾರ, ನಡವಳಿಕೆಗಳು ಆದರ್ಶಪ್ರಾಯ. ಸರ್, ಬೆಂಗಳೂರಿಗೆ ಪ್ರಾಧಾನ್ಯತೆಯನ್ನು ತಂದು ಕೊಡುವಲ್ಲಿ ಎಸ್ ಎಂ ಕೃಷ್ಣ ಅವರ ಪಾತ್ರದ ಬಗ್ಗೆ ನೀವು ಕಂಡಂತೆ ಹೇಳೋದಾದ್ರೆ ಸರ್? ಅಲ್ಲ, ಎಸ್ ಎಂ ಕೃಷ್ಣ ಅವರು ಅದೇ IT BT ಇವತ್ತು
ನೀವೆಲ್ಲೋದ್ರು ಇಡೀ ಜಗತ್ತಲ್ಲಿ ಬೆಂಗಳೂರಿಂದ ಗುರುತಿಸುತ್ತೇವೆ ITBT ಅಂತ. ಜಗತ್ತಿನ ಎಲ್ಲಾ ಭಾಗಗಳಿಂದಲೂ ಕೂಡ ಕಲೀಲಿಕ್ಕೆ ಬಂದ್ರು, ಕೆಲಸ ಮಾಡ್ಲಿಕ್ಕೆ ಬಂದ್ರು ITBT ಜನಗಳು. ಆಗ ಇವತ್ತೇನಾಗಿದೆ ನಮ್ಗೆ, ಭಾರತದ ಆದಾಯ ಇವತ್ತೇನಿದೆ ಟ್ಯಾಕ್ಸ್ 63% ನಮ್ಮ ಬೆಂಗಳೂರಿಂದ ಹೋಗ್ತಾ ಇದೆ. ಅಲ್ಲಿ ಬೆಂಗಳೂರಿಂದ ಹೋಗ್ತಾ ಇದೆ ಡೆಲ್ಲಿ 63%, ಏನು 1-2% ಅಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ಇಡೀ ಭಾರತವನ್ನ ಕಟ್ಟುವಲ್ಲೂ ಕೂಡ ಆರ್ಥಿಕವಾಗಿ ಒಂದು ದೊಡ್ಡ ನೆರವನ್ನು ಇವತ್ತು ದಿವಸ ಕೊಡ್ತಾ ಇದೆ. ರೈಟ್ ಸರ್. ಧನ್ಯವಾದ ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ವೆರಿ ವೆಲ್ ಸೆಡ್. H. ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ನಾವು ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಹಾಗಿದೆ ಹೀಗಿದೆ, ಬೆಂಗಳೂರಿನಲ್ಲಿ 60% ರೆವಿನ್ಯೂ ಕರ್ನಾಟಕದ್ದು GDP ಅಂತೆಲ್ಲ ಮಾತಾಡ್ತೀವಿ. ಬಟ್ ಇದೆಲ್ಲದಕ್ಕೂ ಅಡಿಪಾಯ ಯಾರು ಹಾಕ್ಕೊಟ್ರು ಅಂದರೆ ಸಹಜವಾಗಿ SM ಕೃಷ್ಣ ಅವರ ಹೆಸರು ಅತಿ ದೊಡ್ಡ ಹೆಸರು. ಬೆಂಗಳೂರಿನಲ್ಲಿ ITBT ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಕೂಡ SM ಕೃಷ್ಣ ಅವರ ಹೆಸರು ಕೂಡ ಚಿರಸ್ಥಾಯಿ ಆಗಿರುತ್ತೆ. ಅಷ್ಟೊಂದು ಅವರು ವರ್ಕ್ ಮಾಡಿದರು. ಇನ್ನೊಂದು ಕಡೆಗೆ ನೀವು ಅವರ ಸದಾಶಿವನಗರದ ವಿಜುವಲ್ಸನ್ನು ಕೂಡ, ನಿವಾಸದ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕುಟುಂಬಸ್ಥರು ಬಂದಿದ್ದಾರೆ, ಮತ್ತು DK ಶಿವಕುಮಾರ್ ಅವರ ಪುತ್ರಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ.